ಹಲೋ ಫ್ರೆಂಡ್ಸ್, ಈ ಥರ ಬೇಬಿ ಕುಚ್ಚಿಗೆ ಎಷ್ಟು ಎಳೆ ದಾರ ತೊಗೋಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಬೇಬಿ ಕುಚ್ಚಿಗೆ ನಾನು 360 ಎಳೆ ದಾರ ತೊಗೊಂಡಿದ್ದೀನಿ. ಎಷ್ಟು ಎಳೆ ದಾರ ತೊಗೊತೀರ ಅಂತ ಒಬ್ಬರು ಕೇಳಿದರು, ಅದಕ್ಕೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 2 ರೀಲ್ ಥ್ರೆಡ್ ತಗೊಂಡಿದ್ದೀನಿ. ಈ ಥರ ಕಾಲಿಗೆ ನಾನು 90 ಟೈಮ್ಸ್ ಸುತ್ಕೊಂಡಿದ್ದೀನಿ. ನೀವು ಟೇಬಲ್ಗೆ ಇಲ್ಲ ಪ್ಯಾಡ್ಗೋ ಬುಕ್ಕಿಗೋ ಏನಾದರೂ ಸುತ್ಕೋಬೋದು. ಈ ಥರ ಇದನ್ನು ಈಗ ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಜಾಯಿಂಟ್ ಇರುತ್ತೆ, ಒಂದು ಸೈಡು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಗ್ಲೂ ಹಾಕಿ ರೌಂಡಾಗಿ ಮಾಡ್ಕೊಳ್ಳೋಣ. ನಾವು ತಗೊಂಡಿರೋ ರೀಲ್ಸು ಒಂದೊಂದು ತಿನ್ನಾಗಿರುತ್ತೆ, ಒಂದೊಂದು ತಿಕ್ಕಾಗಿರುತ್ತೆ. ನೋಡಿಕೊಂಡು ಸುತ್ಕೋಬೇಕು. ನಾನು ಸುತ್ಕೊಂಡಿರೋ ಥ್ರೆಡ್ಡು ಸ್ವಲ್ಪ ತಿನ್ನಾಗಿದೆ. 90 ಟೈಮ್ಸ್ ಸುತ್ಕೊಂಡಿದ್ದೀನಿ, ಇಲ್ಲ 100 ಟೈಮ್ಸ್ ಸುತ್ಕೋಬೋದು. ತಿಕ್ಕಾಗಿದ್ದರೆ 80 ಟೈಮ್ಸ್ ಸುತ್ಕೋಬೇಕು. ನೋಡಿ, ಇದು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಬೋದು, ಇಲ್ಲ ಹಾಗೇನೂ ಬಿಡ್ಬೋದು. ನೋಡಿ, ಈ ಥರ ಮಾಡ್ಕೋಬೇಕು. ನೀಡಲ್ಗೆ ಏನಾದರೂ ಮಾಡಬೇಕಂದ್ರೆ ಇದರಲ್ಲಿ ಅರ್ಧದಷ್ಟು ತಗೊಳ್ಳಿ. ನೋಡಿ, ಇದೀಗ 180 ಸ್ಟ್ಯಾಂಡ್ಸ್ ಇದೆ. ನೋಡಿ, ಈ ಥರ ಕ್ರೋಶಾ ಡಿಸೈನ್ ಮಾಡ್ಕೊಂಡಿದ್ರೆ ಚೈನ್ಸ್ ಬಿಟ್ಟಿರ್ತೀವಿ ಕುಚ್ಚು ಕಟ್ಟೋಕ್ಕೆ. ನೋಡಿ, ಆ ಚೈನ್ಸ್ ಒಳಗಡೆ ಈ ಥರ ತೆಗೆದು ಮಡಚಿ ಕುಚ್ಚು ಕಟ್ಕೊಂಡ್ರೆ 360 ಸ್ಟ್ಯಾಂಡ್ಸ್ ಆಗುತ್ತೆ. ಅದೇ ಡೈರೆಕ್ಟಾಗಿ ಸೀರೆಗೆ ಕುಚ್ಚು ಕಟ್ಟಬೇಕಂದ್ರೆ ನೀಡಲ್ ಯೂಸ್ ಮಾಡಬೇಕು. ನೀಡಲ್ಗೆ ಹಾಕಬೇಕಾದ್ರೆ 90 ಟೈಮ್ಸ್ ಸುತ್ಕೊಂಡಿರೋದು 45 ಟೈಮ್ಸ್ ಸುತ್ಕೊಂಡು ಕಟ್ ಮಾಡಿ ನೀಡಲ್ಗೆ ಹಾಕ್ಕೊಳ್ಳಿ. ಅದನ್ನು ಒಂದೇ ಸಮ ಮಾಡಿಕೊಂಡು ಈ ಥರ ಮಡಚಿ ಕಟ್ಟಿದ್ರೆ 360 ಸ್ಟ್ಯಾಂಡ್ಸ್ ಆಗುತ್ತೆ. ಒಂದೊಂದು ತಿಕ್ಕಾಗಿರುತ್ತೆ ಥ್ರೆಡ್ಸು, ಒಂದೊಂದು ತಿನ್ನಾಗಿರುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ ಎಷ್ಟು ದಪ್ಪ ಬೇಕು ಅಂತ ಕುಚ್ಚು. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಬಿ ಕುಚ್ಚನ್ನ ಐರನ್ ಮಾಡಿ ಕುಚ್ಚು ಕಟ್ತಾರೆ. ಒಂದೊಂದು ನೈಸಾಗಿರುತ್ತೆ, ಹಾಗೇ ಕಟ್ಕೋಬೋದು. ಒಂದೊಂದು ರಫ್ ಆಗಿದ್ದಾಗ ಕುಚ್ಚು, ಆವಾಗ ಐರನ್ ಮಾಡಿ ಕುಚ್ಚು ಕಟ್ಕೋಬೇಕು. ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ನೀಟಾಗಿ ಈ ಥರ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು ಎಷ್ಟು ಉದ್ದ ಬೇಕಂತ. ಹಾಗೆ ಸಬ್ಸ್ಕ್ರೈಬ್ ಆಗಿ.